ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾದವರ ಯೂಟ್ಯೂಬ್ ಚಾನಲ್. ಈ ದಿನ ನನ್ನ ಮಗಳು ನಾನು ಎದ್ದೋಗಿ ವಾಕಿಂಗ್ ಮುಗಿಸ್ಕೊಂಡು ಬರೋವರೆಗೂ ಎದ್ದೊಳ್ತಾ ಇರಲಿಲ್ಲ. ಇವತ್ತು ಯಾಕೋ ನಾನು ಎದ್ದಿದ ತಕ್ಷಣನೇ ನನ್ನ ಜೊತೆನೇ ಎದ್ಬಿಟ್ಲು. ಎದ್ದಾಗಿಂದ ಯಾಕೋ ಪಾಪ ಅಳ್ತಾನೆ ಇದ್ಲು. ನಾನು ಎತ್ಕೊಂಡು ಒಂದು ಅರ್ಧ ಅವರ್ ಸಮಾಧಾನ ಮಾಡಿದೆ, ಆದ್ರೂ ಸಮಾಧಾನ ಆಗಲೇ ಇಲ್ಲ. ಆಮೇಲೆ ಅವ್ರ ಅಪ್ಪ ಕೂಡ ಎದ್ರು, ಅವ್ರ ಕೈಲಿ ಕೊಟ್ಬಿಟ್ಟು ಚಿತ್ರಾನ್ನ ಮಾಡಿದೆ ಟಿಫನಿಗೆ. ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗೋಕೆ ಟೈಮ್ ಆಯಿತು, ಬೇಗ ಹಾಕೊಂಬ ಅಂತ ಇದ್ರು. ಸೊ ಅವ್ರಿಗೂ ಕೂಡ ಹಾಕೊಂಡು ಹೋಗಿ ಕೊಟ್ಟೆ. ನಮ್ಮ ಹಸ್ಬೆಂಡು ಆಫೀಸ್ಗೆ ಬೇಗ ಬೇಗ ಹೋಗಬೇಕು ಅಥವಾ ನಾನು ಲೇಟಾಗಿ ಎದ್ದಾಗ ಮಾಡೋವಂಥ ಇನ್ಸ್ಟೆಂಟ್ ರೆಸಿಪಿಗಳಂದರೆ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು, ಉಪ್ಪಿಟ್ಟು. ಈ ನಾಲ್ಕೇ ಇನ್ಸ್ಟೆಂಟಾಗಿ ಆಗೋದು ನನಗೆ ಬೇಗ. ಒಂದು ನಿಮಿಷ ಅಲ್ಲಿ ಹೋಗಿದ್ದು ಇಲ್ಲಿ ಬರೋ ಅಷ್ಟರಲ್ಲಿ ಎತ್ಕೊ ಬಂದ್ಬಿಟ್ಟಿದ್ಯಾ ಹೊಸ ಪೇಸ್ಟ್ನ? ಏನಕ್ಕೆ ಎತ್ಕೊ ಬಂದಿದ್ಯಾ? ಏನು ಕೊಟ್ಟೆ ಉರಿಸ್ತೀಯ ಹಿಂಗೆ? ಏನಕ್ಕೆ ಹಿಂಗೆ ಚೆಲ್ಲಿದ್ಯಾ ನೋಡಲ್ಲಿ? ಏನಕ್ಕೆ ಚೆಲ್ಲಿರೋದು ಅಂತ ಹೊಟ್ಟೆ ಉರಿನ ನಿನ್ಗೆ? ಅಮ್ಮ ಕೆಲಸ ಮಾಡ್ತಿದ್ದಾಳೆ, ನಾನು ನೀಟಾಗಿರಕ್ ಬಿಡಬಾರ್ದು ಮನೇನ ಅಂತ ನೀನು ಅಲ್ವಾ? ನಿನ್ ಬುದ್ಧಿ ಇಲ್ವಾ? ಬುದ್ಧಿ ಇರೋರು ಯಾರು ಹಿಂಗ್ ಮಾಡ್ತಾರ ಪಾಪ? ಅಂದ್ರೆ ನೋಡಿ, ಎಲ್ಲಾನು ಅಡುಗೆ ಮನೇಲಿ ಕೆಲಸ ಮಾಡ್ತಾ ನಿಂತ್ಕೊಬಿಟ್ಟಿದ್ದೀನಿ ನಾನು. ಪೇಸ್ಟ್ ಒಂದು ಹೊಸ ಪೇಸ್ಟ್ ಫುಲ್ಲು ತಗೊಬಂದ್ಬಿಟ್ಟು ಹಿಚ್ಕೊಂಡು ಕೆಳಗಡೆ ಎಲ್ಲ ಚೆಲ್ಕೊಂಡು ತಿನ್ಕೊಂಡು ಕೂತೋಳೆ. ಎಷ್ಟು ಕೋಪ ಬರೆಸ್ತಾಳೆ ಅಂದರೆ, ನಾನಿವತ್ತು ಪೂಜೆ ಮಾಡೋಣ ಗುರುವಾರ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕೆಲಸ ಮಾಡಿಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಇಂಥ ಕೆಲಸ ಮಾಡ್ತಾಳೆ. ಇಂಥ ಮಕ್ಕಳಿದ್ರೆ ದೇವ್ರೆ. ನನ್ನ ತರಲೆ ಮಗಳನ್ನ ಕಟ್ಕೊಂಡು ನಮ್ಮನೆ ಅಂತೂ ನೀಟಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಎಷ್ಟು ಸತಿ ಗುಡಿಸಿದ್ರು, ನಾನು ಎಷ್ಟು ಸತಿ ಒರೆಸಿದ್ರು ಅವಳು ಮಾಡಿದ್ದೇ ಮಾಡ್ತಾ ಇರ್ತಾಳೆ. ಮನೆಯೆಲ್ಲ ಗುಡಿಸಿ ಒರೆಸಿ ಮಾಡೋಣ ಅಂತ ಮಾಡ್ತಾಯಿದ್ರೆ ಅವಳು ಇನ್ನೊಂದು ಚಿಕ್ಕ ಮಾಪಿತ್ತು, ಅದು ಕೋಲ್ ಮುರಿದೋಗಿರೋ ಮಾಪದು. ಅದನ್ನು ಎತ್ಕೊಬಂದ್ಬಿಟ್ಟು ಅಮ್ಮ ನಾನು ಮನೆ ಒರೆಸ್ತೀನಿ, ನೀನು ಮನೆ ಒರೆಸು ಅಂತ ಅಂದ್ಕೊಂಡು ಆಟ ಆಡ್ತಾಯಿದ್ಲು. ಅದಕ್ಕೆ ನೀನು ಆಚೆ ಕಡೆ ಒರೆಸು ಮಗಳೇ ಅಂತ ಅಂದ್ಬಿಟ್ಟು ಅವಳಿಗೂ ಮಾಪ್ಗೆ ನೀರು ಹಚ್ಕೊಟ್ಬಿಟ್ಟು ಆಚೆ ಕಡೆ ಕಳಿಸ್ದೆ ಬಾಲ್ಕನಿಗೆ. ನಾನೆಲ್ಲನೂ ಒರೆಸ್ಕೊಂಡು ಹೋಗೋ ಅಷ್ಟರಲ್ಲಿ ಫುಲ್ಲು ಬಾಲ್ಕನಿಲಿರೋ ನಲ್ಲಿನ ತಿರುಗಿಸ್ಬಿಟ್ಟು ನಲ್ಲಿ ಬಿಟ್ಕೊಂಡು ಕೂತಿದ್ಲು. ಮತ್ತೆ ಬೈದ್ಬಿಟ್ಟು ಕಳಿಸ್ದೆ ಒಳಗಡೆಗೆ. ಆಮೇಲೆ ನಾನೆಲ್ಲ ಒರೆಸ್ಕೊಂಡು ಬಂದೆ ಅವಳು ಚೆಲ್ಲಿದ ನೀರನ್ನೆಲ್ಲನೂ. ನಾನು ದಿನಾನೂ ಒರೆಸ್ತಾನೆ ಇರ್ತೀನಲ್ಲ, ಸೊ ಏನು ಗಲೀಜಿರಲ್ಲ ಅಷ್ಟೊಂದು. ಮನೆಯೆಲ್ಲ ಒರೆಸಾದ್ಮೇಲೆ ನಾನು ನನ್ನ ಮಗಳು ಇಬ್ಬರೂ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾನ್ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ. ಈ ತರಲೆ ತಿಮ್ಮಿಯಿಂದಾನೇ ನನಗೆ ಇವತ್ತು ಲೇಟ್ ಆಗಿದ್ದು. ಯಪ್ಪ ದೇವರೇ, ಎಷ್ಟು ಪೇಸ್ಟೆಲ್ಲ ಚೆಲ್ಲಿ ಮೆತ್ಕೊಂಡು ನನ್ನ ಎರಡೆರಡು ಸತಿ ಮನೆ ಒರೆಸೋಂಗೆ ಮಾಡಿದ್ಲು. ಮನೆಯೆಲ್ಲ ಓಡಾಡ್ಬಿಟ್ಟವಳೆ, ನಾನು ನೋಡೇ ಇಲ್ಲ. ಪೇಸ್ಟ್ನ ತುಳ್ಕೊಂಡು ಮನೆಯೆಲ್ಲ ಓಡಾಡ್ಬಿಟ್ಟವಳೆ. ಸೊ ಎರಡೆರಡು ಸತಿ ಮನೆ ಒರೆಸಿದ್ದೀನಿ ನಾನು ಇವತ್ತು ಇವಳಿಂದ. ನೀನೆ ಏನು ಮಾಡಿದೆ? ನೀನು ಹೇಳು, ಏನು ಮಾಡಿದೆ? ನಾನು ಪೇಸ್ಟ್ ಹಾಕೊಂಡು ಕೆಲಕ್ಕೆ ಪೇಸ್ಟ್ ಹಾಕೊಂಡು ಚೆಲ್ಬಿಟ್ಟಾ? ಎಷ್ಟು ಈಸಿಯಾಗಿ ಹೇಳ್ತಾಳೆ. ರಾಯರಿಗೆ ಬೆಳಗ್ಗೆ ನೈವೇದ್ಯ ಇಡೋಕ್ಕಾಗಿರಲಿಲ್ಲ, ಬರೀ ಅವಲಕ್ಕಿ ಸಕ್ಕರೆ ಇಟ್ಟಿದ್ದೆ. ಅದಕ್ಕೆ ಸಂಜೆ ಪೂಜೆ ಮಾಡುವ ಅಷ್ಟರಲ್ಲಿ ಪೊಂಗಲ್ ಮಾತ್ರ ಮಾಡಿಡೋಣ ಅಂತ ಅಂದ್ಬಿಟ್ಟು ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಮಹದೇಶ್ವರ ಬೆಟ್ಟದಿಂದ ತಂದಿದ್ದ ಕಾಯಿ ಎಲ್ಲ ಹಾಗೆ ಇತ್ತು ಪೂಜೆ ಮಾಡಿಸಿದ್ದು. ಸೊ ಅದನ್ನೆಲ್ಲ ತುರಿದಾಕಿ ಪೊಂಗಲ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಲೆ ಮೇಲೆ ನಮ್ಮ ಅತ್ತೆಯವ್ರು ಬರೋ ಟೈಮ್ ಆಯಿತು ಅಂತ ತೊಗರಿಕಾಳು ಸಾಂಬಾರಿತ್ತು, ಅದಕ್ಕೇ ಮುದ್ದೆಗಿಟ್ಟಿದ್ದೆ. ನಾನು ಮೊದಲೆಲ್ಲ ಪಾತ್ರೆಯಲ್ಲಿ ಮಾಡ್ತಾಯಿದ್ದೆ, ನನಗೆ ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಮದುವೆ ಆದಷ್ಟರಲ್ಲಿ. ಆಮೇಲೆ ಇವಾಗ ನಾರ್ಮಲ್ ಯಾವ ಪಾತ್ರೆಯಲ್ಲಾದ್ರೂ ಮಾಡ್ತೀನಿ. ಮೊದಲು ಪಾತ್ರೆಯಲ್ಲಿ ಮಾತ್ರ ಮಾಡ್ತಾಯಿದ್ದೆ, ಇವಾಗ ಕಾಫಿ ಕಾಯಿಸೋ ಪಾತ್ರೆಯಲ್ಲೇ ಮಾಡಿಬಿಡ್ತೀನಿ. ನಿದ್ದೆ ಮಾಡಿದ್ದ ಇವಳು? ನಿದ್ದೆ ಮಾಡಿದ್ಲು. ಟೈಮ್ ಬಂದು ಇವಾಗ ಕರೆಕ್ಟಾಗಿ 6:30. ಪೂಜೆನೂ ಆಯಿತು, ಸಂಜೆ ಪೂಜೆ. ಇವಾಗ ರಾಯರ ಮಠಕ್ಕೆ ಹೋಗಬೇಕು. ನಮ್ಮನೆ ಹತ್ರ ಇರೋ ರಾಯರ ಮಠದಲ್ಲಿ ಕರೆಕ್ಟಾಗಿ 7 ಗಂಟೆಗೆ ಮಹಾಮಂಗಳಾರತಿ ಮಾಡ್ತಾರೆ. ಮನೆ ಪಕ್ಕದ ರೋಡಲ್ಲೇ ಇರೋದ್ರಿಂದ ನಮಗೆ 5 ಮಿನಿಟ್ಸ್ ಸಾಕು.
ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಲಿಲ್ಲ ಅಂದರೆ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.